ಅವತ್ತು ದೀಪಾವಳಿ ಹಬ್ಬ. ಎಲ್ಲೆಲ್ಲೂ ಪಟಾಕಿಗಳ ಸದ್ದು ಕೇಳಿಸ್ತಿರುತ್ತೆ. ಅಡುಗೆ ಮನೆಯೊಳಗೆ ಅಮ್ಮ ಅಡುಗೆ ಮಾಡ್ತಿರೋ ಸದ್ದು ಕೇಳಿಸ್ತಿರುತ್ತೆ. ಆಗ ಸರಿಯಾಗಿ ಸಮಯ 6 ಗಂಟೆ. ಸಹನಾ ಇನ್ನೂ ನಿದ್ದೆಯಿಂದ ಎದ್ದಿರ್ಲಿಲ್ಲ. ಅವಳಮ್ಮ ಸಹನಾ ಅಂತ ಕೂಗ್ತಾ ಅವಳ ಕೋಣೆಗೆ ಬಂದು, ಏಳೆ, ಲೇಟಾಗುತ್ತೆ, ಮನೆ ಮುಂದೆ ರಂಗೋಲಿ ಇಟ್ಟು ಎಣ್ಣೆ ಹಚ್ಚಿ ಸ್ನಾನ ಮಾಡ್ಕೊಂಡ್ವಾ, ಒಲೆಗೆ ಬೆಂಕಿ ಹಾಕಿದ್ದೀನಿ, ನೀರು ಬಿಸಿಯಾಗಿದೆ ಅಂತ ಹೇಳ್ತಾಳೆ. ಉದಾಸೀನದಲ್ಲೇ ಎದ್ದ ಸಹನಾ ಹಲ್ಲುಜ್ಜಿ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸೋವಾಗ ಸರಿಯಾಗಿ 7 ಗಂಟೆ ಆಗಿರುತ್ತೆ. ಅವಳು ಒಂದು ಬೌಲಿನಲ್ಲಿ ಎಣ್ಣೆಯನ್ನ ಹಾಕೊಂಡು ಸೀದಾ ಬಚ್ಚಲು ಮನೆಗೆ ಹೋಗ್ತಾಳೆ. ಸಹನಾ ಇರೋದು ಹಳ್ಳಿಯಲ್ಲಾದ್ರಿಂದ ಅವಳ ಮನೆಯಲ್ಲಿ ಸರಿಯಾದ ಬಚ್ಚಲು ಮನೆಯ ವ್ಯವಸ್ಥೆ ಇರಲಿಲ್ಲ. ತೆಂಗಿನ ಗರಿಗಳಿಂದ ಮಾಡಿದ ಬಚ್ಚಲು ಮನೆ ಅದಾಗಿತ್ತು. ಆ ಬಚ್ಚಲು ಮನೆ ಒಳಗೆ ಹೋದ ಸಹನಾ ತಾನು ತಂದ ಎಣ್ಣೆಯನ್ನ ಅಲ್ಲೇ ಕಲ್ಲಿನ ಮೇಲಿಟ್ಟು ಬಟ್ಟೆ ಎಲ್ಲವನ್ನ ತೆಗೆದು ತನ್ನ ಮೈಗೆಲ್ಲ ಎಣ್ಣೆಯನ್ನ ಹಚ್ಕೊಳ್ಳೋಕೆ ಶುರು ಮಾಡ್ತಾಳೆ. ಮೇಲೆ ನೇತಾಡ್ತಿರೋ ಹಣ್ಣುಗಳಿಗೂ ಕೆಳಗಡೆ ಸೊಂಪಾಗಿ ಬೆಳೆದಿರೋ ಹುಲ್ಲುಗಳ ನಡುವೆ ಇರೋ ಬಾವಿಗೂ ಎಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ತಾಳೆ. ಎಣ್ಣೆ ಮೈ ಮೇಲೆ ಬೀಳ್ತಿದ್ದಂತೆ ಅವಳ ಮೈಯೆಲ್ಲ ಮಿರಮಿರನೆ ಮಿಂಚೋದಕ್ಕೆ ಶುರುವಾಗುತ್ತೆ. ಮನಸ್ಸು ಎತ್ತಲೋ ವಾಲುತ್ತಾ ಕನಸಿನ ಲೋಕಕ್ಕೆ ಕರೆದೊಯ್ಯುತ್ತೆ. ಅವಳು ತನ್ನದೇ ಆದ ಲೋಕದಲ್ಲಿ ವಿಹರಿಸ್ತಿರ್ತಾಳೆ. ಇತ್ತ ಅರುಣ್ ಅದೇ ದಾರಿಯಲ್ಲಿ ನಡ್ಕೊಂಡ್ ಬರ್ತಿರ್ತಾನೆ. ಸಹನಾ ಮತ್ತು ಅರುಣ್ನ ಮನೆಗಳು ಅಕ್ಕಪಕ್ಕದಲ್ಲಿರೋದ್ರಿಂದ ಅರುಣ್ನ ಮನೆಯವರು ಎಲ್ಲಾದ್ರೂ ಹೋಗ್ಬೇಕಂತಿದ್ರೆ ಸಹನಾಳ ಮನೆಯ ಹಿತ್ತಲಿನ ಮೂಲಕವೇ ಹಾದು ಹೋಗ್ಬೇಕಾಗಿರುತ್ತೆ. ಹಾಗೆ ಅವನು ಅಂಗಡಿಗೆ ಹೋಗ್ಬೇಕಂತ ಅದೇ ದಾರಿಯಲ್ಲಿ ನಡ್ಕೊಂಡ್ ಬರ್ತಿರ್ತಾನೆ. ಅವನು ಸಹನಾ ಸ್ನಾನ ಮಾಡುವ ಬಚ್ಚಲು ಮನೆ ಹತ್ತಿರ ಬರುವಾಗ ಜೋರಾಗಿ ಗಾಳಿ ಬೀಸಿ ಅವಳು ಬಾಗಿಲಿನ ತರ ಚಾಚ್ಕೊಂಡಿರೋ ತೆಂಗಿನ ಗರಿ ಕೆಳಗೆ ಉದುರಿ ಹೋಗುತ್ತೆ. ಆಗ ಅರ್ಜುನ್ ಅವಳನ್ನು ಬಟ್ಟೆ ಇಲ್ಲದೆ ನೋಡ್ತಾನೆ. ತನ್ನದೇ ಆದ ಲೋಕದಲ್ಲಿ ಕಳೆದು ಹೋಗಿದ್ದ ಸಹನಾಳಿಗೆ ಬಾಗಿಲು ಉದುರಿ ಹೋಗಿದ್ದೇ ಗೊತ್ತಿರಲಿಲ್ಲ. ಅವಳು ಕಲ್ಲಿನ ಮೇಲೆ ಕುಳಿತು ತನ್ನ ಎದೆಗಳನ್ನ ಉಜ್ಜುತ್ತಾ ಕನಸು ಕಾಣ್ತಿರ್ತಾಳೆ. ಅವಳ ಅಂಗಾಂಗಗಳನ್ನ ನೋಡಿದ ಅರುಣ್ನ ತಮ್ಮ ಸದ್ದುಗದ್ದಲ ಮಾಡೋಕೆ ಶುರು ಮಾಡ್ತಾನೆ. ಅವನು ಅಬ್ಬಬ್ಬ ಏನಿದ್ದಾಳೆ ಇವಳು ಅಂದುಕೊಳ್ಳುತ್ತಿದ್ದ. ಅವನು ತನಗರಿವಿಲ್ಲದೆ ತನ್ನ ತಮ್ಮನನ್ನ ಮುಟ್ಟಿಕೊಳ್ತಿದ್ದ. ಅಷ್ಟರಲ್ಲಿ ವಾಸ್ತವತೆಗೆ ಬಂದ ಸಹನಾ ಅರುಣ್ ತನ್ನನ್ನು ನೋಡ್ತಿರೋದನ್ನ ನೋಡಿ ನಾಚಿಕೆಯಿಂದ ಆ ತೆಂಗಿನ ಗರಿಗಳಿಂದ ಮಾಡಿದ ಬಾಗಿಲನ್ನ ಮುಚ್ಚಿಕೊಳ್ತಾಳೆ. ನಂತರ ಏನು ಆ ರೀತಿ ನೋಡ್ತಿದ್ದೀಯಾ ಅಂತ ಕೇಳ್ತಾಳೆ. ಆಗವನು ನಾನು ನೋಡೋದೆಲ್ಲ ನೋಡಾಯ್ತು, ನೀನೇ ನಿನ್ನು ಮುಚ್ಕೋತೀಯಾ, ನಾನು ನೋಡ್ಬೇಕಂತ ನೋಡಿದ್ದಲ್ಲ, ನನ್ನ ಮನೆಯವರು ನನಗೂ ಕೂಡ ಸಂಸ್ಕಾರ ಕಲಿಸಿದ್ದಾರೆ. ನಾನು ಅಂಗಡಿಗೆ ಹೋಗ್ಬೇಕಂತ ಬರ್ತಿದ್ದೆ, ಅವಾಗ ನೀನು ಮುಚ್ಕೊಂಡಿದ್ದ ಬಾಗಿಲು ಗಾಳಿಗೆ ಹಾರೋಯ್ತು, ಎಲ್ಲಾ ನನ್ನ ಅದೃಷ್ಟ ಅಂತ ಅವನು ಅಂಗಡಿಗೆ ಹೊರಡ್ತಾನೆ. ಅವನ ಮಾತುಗಳನ್ನ ಕೇಳಿಸಿಕೊಂಡ ಸಹನಾ ಮುಗುಳ್ನಗುತ್ತಾಳೆ. ನಂತರ ಸ್ನಾನ ಮಾಡಿ ಬಂದ ಸಹನಾ ದೇವರಿಗೆ ಸಂಪಿಗೆ ಹೂವು, ಮಲ್ಲಿಗೆ ಹೂವು, ಗೊಂಡೆ ಹೂವು ಮತ್ತು ಮನೆಯಲ್ಲಿ ಬೆಳೆದ ದಾಸವಾಳದ ಹೂವನ್ನ ಹಾಕಿ ಭರ್ಜರಿಯಾಗಿ ಪೂಜೆ ಮಾಡ್ತಾಳೆ. ಅಷ್ಟರಲ್ಲಿ ಪಕ್ಕದ ಮನೆಯ ಮಕ್ಕಳು ಸೈಕಲ್ ತಗೊಂಡು ಅವಳ ಮನೆಗೆ ಬರ್ತಾರೆ. ಅವಳಿಗೆ ಸೈಕಲ್ ಓಡಿಸೋದಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ಅವಳು ಒಂದು ಸೈಕಲ್ ತಗೊಂಡು ಅವಳ ಮನೆಯ ಸುತ್ತ ರೌಂಡ್ ಹಾಕಿ ಬರ್ತಾಳೆ. ನಂತರ ಕೆಲವು ಪಟಾಕಿಗಳನ್ನ ಮಕ್ಕಳಿಗೆ ಹೊಡಿಸಲು ಕೊಡ್ತಾಳೆ. ಮಕ್ಕಳು ಸಂತೋಷವಾಗಿ ಪಟಾಕಿ ಹೊಡಿತಾ ನಲೀತಿರ್ತಾರೆ. ಅವಳ ಮನಸ್ಸಿನಲ್ಲಿ ಅರುಣ್ ಆಗ ನನ್ನನ್ನ ಹಾಗೆ ನೋಡಿದ್ನಲ್ಲ ಅನ್ನೋದೇ ಓಡ್ತಿರುತ್ತೆ. ಹಾಗಾಗಿ ಅವಳು ಅವನ ಮನೆಗೆ ಹೋಗೋಕೆ ನಿರ್ಧಾರ ಮಾಡ್ತಾಳೆ. ಅಮ್ಮನ ಬಳಿ ನಾನು ಸುನೀತಾ ಆಂಟಿಯ ಮನೆಗೆ ಹೋಗ್ಬರ್ತೀನಿ ಅಂತ ಹೇಳಿ ಬರ್ತಾಳೆ. ಹೊರಗೆ ಹೋಗಲು ರೆಡಿಯಾಗಿ ನಿಂತಿದ್ದ ಸುನೀತಾ ಸಹನಾ ತನ್ನ ಮನೆಗೆ ಬಂದಿದ್ನ ನೋಡಿ ತುಂಬಾನೇ ಖುಷಿಯಾಗ್ತಾಳೆ. ಏನಮ್ಮ ಕಾಫಿ ಟೀ ಏನಾದ್ರೂ ಕುಡಿತೀಯ ಅಂತ ಕೇಳ್ತಾಳೆ. ಆಗ ಅವಳು ಬೇಡ ಆಂಟಿ, ಈಗಷ್ಟೇ ಕುಡ್ಕೊಂಡ್ ಬಂದೆ ಅಂತ ಹೇಳ್ತಾಳೆ. ಆಗ ಸುನೀತಾ ನೀನು ನಮ್ಮನೆಗೆ ಬರೋದೇ ಅಪರೂಪ ಅಂತ ಸೇಬು ಹಣ್ಣನ್ನ ಕಟ್ ಮಾಡಿ ಕೊಡ್ತಾರೆ. ಅವಳು ಅದನ್ನ ತಿಂತ ಅರುಣ್ ಇಲ್ವಾ ಆಂಟಿ ಅಂತ ಕೇಳ್ತಾಳೆ. ಅವನು ಸ್ನಾನಕ್ಕೆ ಹೋಗಿದ್ದಾನೆ, ಬರೋದು ಲೇಟ್ ಆಗುತ್ತೆ, ಮೊದಲೇ ಅವನಿಗೆ ಸ್ನಾನ ಮಾಡೋಕೆ 1 ಗಂಟೆ ಬೇಕು, ಅದು ಅಲ್ದೆ ಇವತ್ತು ಎಣ್ಣೆ ಸ್ನಾನ ಮಾಡ್ಬೇಕಲ್ವಾ, ಹಾಗಾಗಿ ಇನ್ನೂ ಲೇಟ್ ಮಾಡ್ತಾನೆ ಅಂತ ಹೇಳ್ತಾ ನನಗೆ ಅರ್ಜೆಂಟ್ ಆಗಿ ಒಂದು ಕೆಲಸಕ್ಕೆ ಹೋಗೋದಿದೆ, ಬೇಜಾರ್ ಮಾಡ್ಕೋಬೇಡಮ್ಮ ಅಂತ ಅವಳು ಹೊರಡ್ತಾಳೆ. ಆಗ ಸಹನಾಳಿಗೆ ತುಂಬಾನೇ ಖುಷಿಯಾಗುತ್ತೆ.
ಅವನು ನನ್ನನ್ನಾಗ ಆ ರೀತಿ ನೋಡಿದ್ನಲ್ಲ, ನಾನು ಕೂಡ ಅವನು ಸ್ನಾನ ಮಾಡೋದ್ನ ನೋಡ್ಬೇಕಂತ ಅಂದ್ಕೊಂಡು ಬಚ್ಚಲ ಮನೆ ಕಡೆಗೆ ಹೋಗ್ತಾಳೆ. ಆ ಬಚ್ಚಲು ಮನೆಯಲ್ಲಿ ಒಂದು ತಗಡಿನ ಬಾಗಿಲಿರುತ್ತೆ, ಆದ್ರೆ ಅದಕ್ಕೆ ಚಿಲಕ ಇರಲ್ಲ. ಅವನು ತನ್ನ ಮೈಗೆಲ್ಲ ಎಣ್ಣೆ ಉಜ್ಕೊಂಡು ತನ್ನ ತಮ್ಮನ ಜೊತೆ ಆಟ ಆಡ್ತಿರ್ತಾನೆ. ಬೆಳಿಗ್ಗೆ ಸಹನಾಳನ್ನ ಆ ರೀತಿ ನೋಡಿ ಮನೆಗೆ ಬಂದವನೇ ಒಂದು ಸಲ ಹೊಡೆದುಕೊಂಡಿದ್ದ. ಆದ್ರೂ ಅವನಿಗೆ ತೃಪ್ತಿಯಾಗ್ಲಿಲ್ಲ. ಸಹನಾಳ ಬಟ್ಟೆಯಿಲ್ಲದ ದೇಹ ಅವನ ಮನಸ್ಸನ್ನ ಆವರಿಸಿತ್ತು. ಅವನು ಹಾಗೆ ಏಕಾಂತದಲ್ಲಿರುವಾಗ ಸಹನಾ ಬಾಗಿಲು ತೆಗೆದು ಒಳಗೆ ಹೋಗ್ತಾಳೆ. ಅವಳನ್ನ ನೋಡಿದ ಅರುಣ್ ಹೌಹಾರಿ ಹೋಗ್ತಾನೆ. ನೀನ್ ಯಾಕ್ ಬಂದೆ ಇಲ್ಗೆ? ಯಾರಾದ್ರೂ ನೋಡಿದ್ರೆ ಅವರು ನನ್ ಬಗ್ಗೆ ಏನ್ ತಿಳ್ಕೊಳ್ಳಲ್ಲ ಅಂತಾನೆ. ಆಗವಳು, ನೀನನ್ನ ಆ ರೀತಿ ನೋಡಿದ್ರೆ ಪರವಾಗಿಲ್ಲ, ನಾನಿನ್ನನ್ನ ಈ ರೀತಿ ನೋಡಿದ್ರೆ ತಪ್ಪಾ ಅಂತ ಅವನ ತಮ್ಮನನ್ನೇ ಗುರಾಯಿಸಿ ನೋಡ್ತಾಳೆ. ಮತ್ತು ಅದನ್ನ ಕೈಯಲ್ಲಿ ಹಿಡಿದು ಮುದ್ದು ಮಾಡೋಕೆ ಆರಂಭಿಸ್ತಾಳೆ. ಅವನಿಗೆ ಅವಳ ಕೈ ಆಟವನ್ನ ಸಹಿಸಿಕೊಳ್ಳೋಕೆ ಆಗ್ತಿರ್ಲಿಲ್ಲ. ಅದನ್ನ ನೋಡಿದ ಅವಳು, ನನ್ಗೆ ಮಾಡ್ತೀಯಾ ಅಂತ ಕೇಳ್ತಾಳೆ. ಅವನು ಒಪ್ಪಿಕೊಂಡು ಇನ್ನೇನು ಆಟ ಶುರುವಾಗ್ಬೇಕನ್ನುವಷ್ಟರಲ್ಲಿ ಸಹನಾಳ ಅಮ್ಮ ಕರೀತಾಳೆ. ಅವಳು ಇವತ್ತು ರಾತ್ರಿ ಒಳ್ಳೆ ಹಬ್ಬ ಮಾಡೋಣ ಅಂತ ಹೇಳಿ ನಗ್ತಾ ಓಡಿ ಹೋಗ್ತಾಳೆ. ಅರುಣ್ ಮತ್ತೊಮ್ಮೆ ಹೊಡ್ಕೊಂಡು ಆಚೆ ಬರ್ತಾನೆ. ಮಧ್ಯಾಹ್ನದ ಹೊತ್ತಿಗೆ ಸಹನಾಳ ಅಮ್ಮ ಅರುಣ್ನ ಮನೆಗೆ ಬಂದು, ನನ್ನ ಮಗಳಿಗೆ ಬಟ್ಟೆ ಬೇಕಂತೆ, ನೀನು ಸ್ವಲ್ಪ ಅವಳನ್ನ ಪೇಟೆಗೆ ಕರ್ಕೊಂಡ್ ಹೋಗ್ಬರ್ತೀಯಾ ಅಂತ ಕೇಳ್ತಾಳೆ. ಅದನ್ನ ಕೇಳಿದ ಅರುಣ್ಗೆ ಇದೆಲ್ಲವೂ ಸಹನಾಳ ಪ್ಲಾನ್ ಅನ್ನೋದು ಗೊತ್ತಾಗುತ್ತೆ. ಅವನು ಖುಷಿಯಿಂದಲೇ ಒಪ್ಕೋತಾನೆ. ಆಗ ಈಗಲೇ ಹೊರಡಿ ಅಂತ ಅರುಣ್ನ ಅಮ್ಮ ಹೇಳ್ತಾರೆ. ಹಬ್ಬಕ್ಕಂತ ಸಹನಾಳ ಮಾವ ಊರಿಗೆ ಬಂದಿದ್ರು. ಅವರು ಸಹನಾಳ ಕೈಗೆ 5,000 ರೂಪಾಯಿ ಕೊಟ್ಟು ಒಳ್ಳೆ ಬಟ್ಟೆ ತಗೋಳಮ್ಮ ಅಂತ ಹೇಳ್ತಾರೆ. ಈಗ ಅದೇ ದುಡ್ಡನ್ನ ಹಿಡ್ಕೊಂಡು ಅವರಿಬ್ಬರು ಪೇಟೆಗೆ ಶಾಪಿಂಗ್ ಮಾಡೋಕೆ ಹೊರಡ್ತಾರೆ. ಸಹನಾಳಿಗೆ ತಾನೇ ಬಟ್ಟೆ ಸೆಲೆಕ್ಟ್ ಮಾಡಿದ ಅರುಣ್ ಡ್ರೆಸ್ಸಿಂಗ್ ರೂಮಿಗೆ ಹೋಗಿ ಅವಳಿಗೆ ತಾನೇ ಬಟ್ಟೆಯನ್ನ ತೊಡಿಸಿ ನೋಡ್ತಾನೆ. ಹಾಗೆ ತೊಡಿಸೋವಾಗ ಅವಳ ಹಣ್ಣುಗಳನ್ನ ಬೇಕಂತ್ಲೇ ಒತ್ತುತ್ತಿದ್ದ. ಅವಳ ಬಾವಿಗೆ ಬೆರಳಿನ ಸ್ಪರ್ಶ ಮಾಡಿಸ್ತಿದ್ದ. ಅವಳಿಗೆ ಅವನು ಆ ರೀತಿ ಮಾಡ್ತಿರೋದು ತುಂಬಾನೇ ಇಷ್ಟವಾಗ್ತಿತ್ತು. ನಂತರ ಅವಳಿಗೆ ಬೇಕಾದ ಎಲ್ಲಾ ಡ್ರೆಸ್ಗಳನ್ನ ತಗೊಂಡು ಬಳಿಕ ಹಣ ಕೊಟ್ಟು ಹೊರಗ್ ಬರ್ತಾರೆ. ಬಂದು ನೋಡುವಾಗ ಸಂಜೆ 4 ಗಂಟೆಯಾಗಿರುತ್ತೆ. ಆಗ ಸಹನಾ, ಏನಾದ್ರೂ ತಿನ್ನೋಣ, ನನ್ಗೆ ತುಂಬಾ ಹಸಿವಾಗ್ತಿದೆ ಅಂತಾಳೆ. ಅವನವಳನ್ನ ಒಂದು ಫಾಸ್ಟ್ ಫುಡ್ ಅಂಗಡಿಗೆ ಕರ್ಕೊಂಡು ಹೋಗಿ ಗೋಬಿ ಮಂಚೂರಿ ಕೊಡಿಸ್ತಾನೆ. ನಂತರ ಒಂದು ಕಡ್ಡಿಯನ್ನ ತೆಗೊಂಡು ಗೋಬಿ ಮಂಚೂರಿಗೆ ಸಿಕ್ಸಿ, ನಾನಿವತ್ ರಾತ್ರಿ ನಿನ್ಗೂ ಹೀಗೆ ಮಾಡ್ತೀನಿ ಅಂತಾನೆ. ಅವಳ ಕೆನ್ನೆಗಳು ನಾಚಿಕೆಯಿಂದ ಕೆಂಪಗಾಗ್ತವೆ. ಒಣಗಿ ಹೋಗಿದ್ದ ಬಾವಿಯಲ್ಲಿ ನೀರಿನ ಚಿಲುಮೆ ಉಕ್ಕುತ್ತದೆ. ಇಬ್ಬರಿಗೂ ರಾತ್ರಿ ಎಷ್ಟು ಬೇಗ ಆಗುತ್ತೋ ಅನ್ನಿಸ್ತಿರುತ್ತೆ. ಯಾಕಂದ್ರೆ ಅಂದು ರಾತ್ರಿ ಅವರಿಬ್ಬರ ದೀಪಾವಳಿ ಹಬ್ಬ. ನಂತರ ಅವರಿಬ್ರು ಒಂದು ಪಟಾಕಿ ಅಂಗಡಿಗೆ ಹೋಗಿ ಸಾಕಷ್ಟು ಪಟಾಕಿಗಳನ್ನ ತಗೋತಾರೆ. ಮನೆಗ್ ಬರೋವಾಗ ಕರೆಕ್ಟಾಗಿ 6 ಗಂಟೆಯಾಗಿರುತ್ತೆ. ರಾತ್ರಿ ತುಳಸಿ ಪೂಜೆ ಆದ ನಂತರ ಇಬ್ಬರ ಮನೆಯವರು ಒಟ್ಟಿಗೆ ಸೇರಿ ಪಟಾಕಿ ಹೊಡಿತಾರೆ. ಒಬ್ಬರಿಗೊಬ್ರು ಸಿಹಿ ತಿಂಡಿಗಳನ್ನ ತಿನ್ನಿಸ್ತಾ ಎಂಜಾಯ್ ಮಾಡ್ತಿರ್ತಾರೆ. ನಂತರ ಅರುಣ್ ಎಲ್ಲರಿಗೂ ಜ್ಯೂಸ್ ತಂದ್ಕೊಡ್ತಾನೆ. ಅವರಿಬ್ಬರ ಪ್ಲಾನಿನಂತೆ ಅದ್ರಲ್ಲಿ ನಿದ್ದೆ ಮಾತ್ರೇನ ಹಾಕಿರ್ತಾರೆ.